5 ಗ್ಯಾರಂಟಿ ಯೋಜನೆಗೆ 60,000 ಕೋಟಿ ಸಾಲದ ಮೊರೆಯನ್ನ ಸರ್ಕಾರ ಮೊರೆ ಹೋಗಿದೆ ಅನ್ನೋದನ್ನ ಸಿಎಜಿ ವರದಿಯಲ್ಲಿ ಹೇಳಿದ್ದಾರೆ. ಸಿಎಜಿ ವರದಿ ನಾನು ಮಾಧ್ಯಮದಲ್ಲಿ ನೋಡಿದ್ದೇನೆ. ಅವರು ಅಕೌಂಟಬಿಲಿಟಿ ಬಗ್ಗೆ ಮಾತಾಡಿದ್ದಾರೆ. ಸರಿಯಾಗಿದೆ ಪ್ರಶ್ನೆ ಮಾಡಿರೋದು. ಈಗ ಈ ಸರ್ಕಾರ ಬಂದ್ಮೇಲೆ ಹೋದ ವರ್ಷ 1,06,000 ಕೋಟಿ ಸಾಲ, ಈ ವರ್ಷದ ಬಜೆಟ್ನಲ್ಲಿ 1,12,000 ಕೋಟಿ ಸಾಲ, ಅದ್ರ ಜೊತೆಗೆ SCP TSP ಹಣವನ್ನ ಗ್ಯಾರಂಟಿಗೆ ಬಳಕೆ, ಇದೆಲ್ಲ ಮತ್ತೆ ಕೊರತೆ ಬಜೆಟ್, ಇದೆಲ್ಲವೂ ಕೂಡ ಆರ್ಥಿಕ ಸ್ಥಿತಿ ಹಳಿಗೆ ತಪ್ಪಿರೋದನ್ನ ಸ್ಪಷ್ಟಪಡಿಸುತ್ತೆ. ಹಾಗಾಗಿ ಆರ್ಥಿಕ ಸ್ಥಿತಿ ಹಳಿಗೆ ತಪ್ಪಿದ್ರೆ ಭವಿಷ್ಯದಲ್ಲಿ ಪರಿಣಾಮ ಆಗುತ್ತೆ. ವರ್ತಮಾನದಲ್ಲೂ ಸಂಕಷ್ಟ ಅನುಭವಿಸಬೇಕಾಗುತ್ತೆ, ಭವಿಷ್ಯದಲ್ಲಿ ಮರುಪಾವತಿ ಒಂದು ಸವಾಲಾಗಿ ಪರಿಗಣಿಸುತ್ತೆ. ಹಾಗಾಗಿ ಸಾಲ ಮಾಡಿ ತುಪ್ಪ ತಿನ್ನು ಅನ್ನೋದು ಚಾರ್ವಾಕ ನೀತಿ. ಸಂಪನ್ಮೂಲ ಕ್ರೋಢೀಕರಿಸಿ ಸಂಪನ್ಮೂಲ ಹೆಚ್ಚಳ ಮಾಡಿ ಹಂಚೋದು ಬೇರೆ, ಸಾಲ ಮಾಡಿ ಹಂಚೋದು ಬೇರೆ. ಇದ್ರ ಪರಿಣಾಮ ಮೂಲಸೌಕರ್ಯದ ಅಭಿವೃದ್ಧಿ ಮೇಲೆ ಹೀಗೆ ಆಗಿದೆ. 2 ವರ್ಷ ಆದ್ರೂ ಗುತ್ತಿಗೆದಾರರಿಗೆ ಬಿಲ್ ಕೊಡೋ ಯೋಗ್ಯತೆ ಇಲ್ಲ ಅವರಿಗೆ. ಎಷ್ಟೋ ಇಲಾಖೆಗಳಲ್ಲಿ ಸಂಬಳ 3 ತಿಂಗಳು 6 ತಿಂಗಳು ಬಿಟ್ಟು ಕೊಡ್ತಾರೆ ಸಂಬಳನ. 37% ಸಾಲ ಹೆಚ್ಚಿಗೆ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಒಂದು ರೀತಿಯ ಮುಳುಗುವ ಹಡಗಿನಲ್ಲಿ ಕುಳಿತ ಪರಿಸ್ಥಿತಿ ರಾಜ್ಯದ ಜನರದಿದೆ. ಅದರ ಕ್ಯಾಪ್ಟನ್ ಯಾರು ಅಂದ್ರೆ ಸಿದ್ದರಾಮಯ್ಯನವರು. ಮುಳುಗೋ ಹಡಗು, ನಮ್ಮ ರಾಜ್ಯದ ಆರ್ಥಿಕ ಸ್ಥಿತಿಯೇ ಮುಳುಗುವ ಹಡಗಾಗಿದೆ. ಎಚ್ಚರಿಸುವ ಕೆಲಸವನ್ನ ಸಿಎಜಿ ಮಾಡಿದೆ. ಲೈಫ್ ಜಾಕೆಟ್ ಹಾಕೊಂಡ್ರೆ ಉಳ್ಕೋತೀರಿ ಅಂತ ಹೇಳಿ. ಹಾಗಾಗಿ ನೋಡೋಣ ಸರ್ಕಾರ ಏನು ಉತ್ತರ ಕೊಡುತ್ತೆ ಅಂತ ಹೇಳಿ.